ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಹೊರ ಜಿಲ್ಲೆಗಳಿಂದ ಲಾರಿಗಟ್ಟಲೆ ರಾಗಿ ಬರುತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ರೈತ ಮುಖಂಡ ರವಿ ಆರೋಪಿಸಿದ್ದಾರೆ. ಪಟ್ಟಣದ ಎಪಿಎಂಸಿ ರಾಗಿ ಖರೀದಿ ಕೇಂದ್ರದ ಆವರಣದಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಆರಂಭಿಸಿದೆ. ಆದರೆ ನಿಜವಾದ ರೈತ ಬೆಳೆದಂತಹ ರಾಗಿಗೆ ಬೆಲೆ ಇಲ್ಲದೆ ಹೊರ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ರಾಗಿಯ ಖರೀದಿ ಮಾಡಿಕೊಂಡು ರಾಗಿ ಖರೀದಿ ಕೇಂದ್ರಗಳಿಗೆ ಲಾರಿಯ ಮೂಲಕ ಮತ್ತು ಟ್ರ್ಯಾಕ್ಟರ್ ಮೂಲಕ ಮಧ್ಯವರ್ತಿಗಳು ತರುತ್ತಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ರಾಗಿಯನ್ನು ಬೆಳೆದಿದ್ದಾರೆಂದು ಸಮೀಕ್ಷೆ ಇದೆ. ಆದರೆ ರಾಗಿ ನೋಂದಣಿಯಾಗಿರುವುದು ಮಾತ್ರ ಅತಿ ಹೆಚ್ಚಾಗಿದ್ದು, ಇದಕ್ಕೆ ಮೂಲ ಕಾರಣ ಮಧ್ಯವರ್ತಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ರೈತ ಇಂತಿಷ್ಟು ಹಣವನ್ನು ನೀಡಿ ರೈತರಿಂದ ಎಫ್ಐಡಿ ಪಡೆದು ನಂತರ ಆ ಎಫ್ಐಡಿಗೆ ರಾಗಿ ಎಂದು ನೋಂದಣಿ ಮಾಡಿಸಿಕೊಂಡು ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿಯನ್ನು ತರುತ್ತಿದ್ದಾರೆ. ಇಂದು ಬೆಳಗ್ಗೆ ಬೆಳಸಿಂದ ಶ್ರೀವನ ಪಾರ್ಕಿನ ಮುಂಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಲಾರಿಯೊಂದರಲ್ಲಿ ಸುಮಾರು 400ಕ್ಕೂ ಅಧಿಕ ಚೀಲಗಳು ರಾಗಿಯ ಮೂಟೆಯನ್ನು ಟ್ರ್ಯಾಕ್ಟರ್ಗಳಿಗೆ ವರ್ಗಾವಣೆ ಮಾಡುತ್ತಿರುವ ವಿಡಿಯೋ ಕೂಡ ನಮ್ಮ ಬಳಿ ಇದೆ. ಲಾರಿ ಚಾಲಕನನ್ನು ಪ್ರಶ್ನಿಸಿದರೆ ನನ್ನ ಮೇಲೆಯೇ ಲಾರಿ ಚಲಾವಣೆ ಮಾಡಲು ಮುಂದಾಗಿದ್ದಾನೆಂದು ಆರೋಪಿಸಿದ್ದಾರೆ. ಇಲ್ಲಿ ಅವ್ರ ಮೂಟೆ ಯಾರು ರೈತರು ಇಳಿಸಿದ್ದು ತಾಂಡಿದ್ದಾರೆ. ಹೆಂಗ್ ತಗೊಂಡ್ರೆ ಮೇಡಮ್ ಅವ್ರಿಗೆ ಕೇಳ್ಕೋಬಹುದು. ಸಂಬಳ ಕೊಡ್ತಾರೆ. ಕಮಿಷನ್ ನನಗೆ ಗೊತ್ತಿಲ್ಲ ಕಮಿಷನ್. ಮೇಡಮ್ ಸಂಬಳ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಸಂಬಳ 1,000 ಕೊಡ್ತಾರೆ ಡೈಲಿ. ಹಿಂಗ ಕೊಡ್ತಾರೆ ಮೇಡಮ್ ಅವ್ರು ನನಗೆ ಕೊಡ್ತಾರೆ. ನಾನು ಮೂಟೆ ಬರ್ಕೊತೀನಿ, ಮೂಟೆ ಗಾಡಿಗೆ ಹಾಕಿಸ್ತೀನಿ. ಅದು ನಿಮ್ ಕೆಲಸ, ಅದು ನನ್ನ ಕೆಲಸ ಅಷ್ಟೇ ಎಲ್ಲಿಂದ ಸರ್. ಅದು ತಿರ್ಸಂಪಳ್ಳಿಂದ ಬರಲಿ, ನನಗೆ ಬೇಕಿಲ್ಲ ವಿಚಾರ. ಚರ್ಚೆ ನೀವು ಡೈಲಿ ಸಂಬಳ ಕೊಡ್ತೀರಂತೆ. ಇವನೇ ಮಾತಾಡ್ತಾರಪ್ಪ. ನೀವೇ ನಾನು ಕಂಡ್ರೆ ಅಂತಾನೆ ಅಧಿಕಾರಿ. ನಾನು ಹೇಳ್ತಾರ ನೀನು ಪಕ್ಕ ಚೀಲ ಲೆಕ್ಕ ಬರ್ಕೊತೀವಿ. ಅವರು ಕಸ್ಟಮರ್ ಅಂತಾರೆ. ನೀವು ನೋಡ್ರಿ ಅವ್ರು ಸಂಬಳ ಕೊಡ್ತಾ ಅಂತ ನೀವು ಕೊಡಲ್ಲ ಅಂತೀರಾ. ರೈತರಿಗೆ ಯಾಕೆ ಮೇಡಮ್ ಹಿಂಗ್ ಮೋಸ ಮಾಡ್ತಿದ್ರ ನೀವು? ಅಲ್ಲ ರೇ ಮೇಡಮ್, ಗೌರ್ಮೆಂಟ್ ಯಾಕೆ ನಿಮ್ಗೆಲ್ಲ ಅನ್ನ ಕೊಟ್ಟಿರೋದು? ನಿಮ್ಮೊಬ್ಬ ಅಧಿಕಾರಿ ಮಾಡಿರೋದು ಯಾಕೆ? ಏನಕ್ರಿ ಈ ದೊಡ್ಡ ದಂಧೆ ಜಾಲ ಮಾಡುವಂತನಾ? ಎಲ್ಲಿ ಮಾಡಿದಿರಿ? ಎಲ್ಲಿ ಮಾಡಿದಿರಿ? ಶಿವಮೊಗ್ಗದಿಂದ ಲೋಡ್ ಹಾಕ್ಬೋತಾವೆ. ಆಯ್ತು ಮೇಡಮ್ ಅವರೇ, ಕೇಳಿ ಮೇಡಮ್ ಅವರೇ. ರೈತರವು ರಾಗಿಯವು ಯಾವುದೋ ಗೊತ್ತಿಲ್ಲ. ಎಲ್ಲ ಇಲ್ಲಿ ಕಡೆ ದೊಳ್ಳಾಳಿಗಳ್ದ ನೀವು ದುಡ್ಡು ತಗೊಂಡು ಕಮಿಷನ್ ತಗೊಂಡು ಮಾಡ್ತಾ ಇದ್ದೀರಾ ನೀವು. ಲಾರಿ ಲೋಡ್ ಶಿವಮೊಗ್ಗ ಲೋಡ್ ಬಂದಿದೆ. ನಾನು ಇಲ್ಲ ಅಂದ್ರೆ ಇವತ್ತೇ ಟವಲ್ ತೆಗೆದಿರ್ತೀನಿ ಮೇಡಮ್ ಅವರೇ. ನಾನು ನೀವು ಅದನ್ನ ನಮ್ 4 ಲಾರಿ ಬಂದಿದೆ ಮೇಡಮ್ ಅವರೇ. ಶಿವಮೊಗ್ಗದಿಂದ ಬಂದಿದೆ. ಈಗ ನೀವು ಕಸ್ಟಮರ್ ಅಂದ್ರೆ ಅವ್ರ ಸಂಬಳ ಕೊಡ್ತಾ ಅಂತ ಮತ್ತೆ ಅವ್ರ ಯಾರು ನಿಮ್ಗೆ ಗೊತ್ತಿದ ಮೇಲೆ ಹೆಂಗ್ ತರ್ತೀರಿ? ಬೇರೆ ಇಲ್ಲಿ ಒಂದು ಲೋಡ್ ಫುಲ್ ಆದಾಗಲೇ ನೆಕ್ಸ್ಟ್ ಚೀಲ ಮಾಡೋದು. ಇವಾಗ ಈ ಲೋಡ್ ಫುಲ್ ಆದಾಗ ಇಲ್ಲಿ ವಯಸ್ಸಾದವರು ಇದ್ರು, ಒಂದು ಅವ್ರ ಭಾರಿ ಅವ್ಯವಹಾರ ನಡೀತಾ ಇದೆ RMC ಇಲ್ಲಿ. ಇವತ್ತು ರೈತರು 10 ಮೂಟೆ 5 ಮೂಟೆ ಏನು ಬೆಳೆದಿದ್ರು ಅದೆಲ್ಲ ಮುಗಿದೋಗಿದೆ. ಈಗ ದಳ್ಳಾಳಿಗಳ ಹತ್ರ ಅಧಿಕಾರಿಗಳು ಅವರು 2 ಜನನ ಸೇರಿ ದಳ್ಳಾಳಿಯಿಂದ ಬೇರೆ ಸ್ಟೇಟಿಂದ ರಾಗಿನ ತಂದು ಚನ್ನರಾಯಪಟ್ಟಣದಲ್ಲಿ ಖರೀದಿ ಮಣ್ಣನ್ನು ಮಿಕ್ಸ್ ಮಾಡಿ ಏನಿವತ್ತು ಸುರ್ಗಿ ಬರಬರಿ 2 ಪೋಸ್ಟ್ ಹತ್ರ ಸುರ್ಗಿ ಇತ್ತು, ಅಲ್ಲಿ ನಿಲ್ಸ್ಕೊಂಡು ಲಾರಿಗಳನ್ನ 7-8 ಟ್ಯಾಕ್ಟ್ರು, ಒಂದೆರಡು ಲಾರಿ ಅದನ್ನು ಲೋಡ್ಗಟ್ಟಲೆ ಮಣ್ಣನ್ನ ಮಿಕ್ಸ್ ಮಾಡಿ, ಮತ್ತು ನಾವು ಅಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡಿ ಅದನ್ನು ವಿಡಿಯೋ ಮಾಡಿ ಫೋಟೋ ತೆಗಿಯೋಕ್ಕೆ ಹೋದರೆ ಅಲ್ಲಿಂದ ಎಸ್ಕೇಪ್ ಆದರು ಅವರು.
ಲಾರಿಗಳನ್ನ ಟ್ರ್ಯಾಕ್ಟರ್ ನಿಲ್ಲಿಸಲೇ ಇಲ್ಲ. ಅದರಿಂದ ಇಲ್ಲಿ ಬಂದು ಮೇಡಮ್ ಕೇಳಕ್ಕೆ ಹೋದರೆ ಉಡಾಪಿ ಉತ್ತರ ಮಾತಾಡ್ತಾರೆ. ಮೇಡಮು ಯಾವುದು ಜವಾಬ್ದಾರಿನೇ ಇಲ್ಲ. ನಮ್ಮ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗೆ ಏನು ಸರ್ ಅಂತ ಕೇಳಿದ್ರೆ ಅವರು ನಾನು ಹಾಸನಲ್ಲಿದ್ದೀನಿ ರವಿ ಅವರೇ, ಬಂದು ತನಿಖೆ ಅದೇನು ಕೇಳ್ತೀನಿ ಅಂತಾರೆ. ಇದಕ್ಕೆ ಯಾರು ನಮ್ಮ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿ ಮತ್ತು ಏನು ಇದಕ್ಕೆ ಸಂಬಂಧಪಟ್ಟ DC ಮೇಡಮ್ ಇದ್ದಾರೆ, ಇದು ತನಿಖೆ ಆಗಬೇಕು. ಲಾರಿ ಎಲ್ಲಿಂದ ಬಂದು ಎಲ್ಲಿಂದ ದಂಧೆ ನಡೀತಾ ಇದೆ, ಇದು ದೊಡ್ಡ ಜಾಲ ನಡೀತಾ ಇದೆ, ರೈತರಿಗೆ ಮತ್ತು ದೊಡ್ಡ ಮೋಸ ಆಗ್ತಾ ಇದೆ. ಮತ್ತು ಏನು ಗೌರ್ಮೆಂಟ್ ಮಾಡಿತ್ತು ಇದನ್ನು ಅತಿ ಶೀಘ್ರದಲ್ಲೇ ಈ ನಬಾರ್ಡನ್ನು ನಿಲ್ಲಿಸಬೇಕು. ಯಾಕೆಂದರೆ ನಿಲ್ಲಿಸಿಲ್ಲ ಅಂತಂದರೆ ಇವರು ದೊಡ್ಡ ದೊಡ್ಡ ಕೈವಾಡಗಳು ದೊಡ್ಡ ದೊಡ್ಡ ಬ್ರೋಕರ್ಗಳು ತಂದು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ಗೆ ತೆರಿಗೆ ದುಡ್ಡನ್ನು ಫೋನ್ ಮಾಡ್ತಾ ಇದ್ದಾರೆ. ರೈತರು ಯಾರೂ ಕೊಡ್ತಿಲ್ಲ ನಬಾರ್ಡನ್ನ. ಇದನ್ನು ನಮ್ಮ ರೈತ ಸಂಘ ಎಲ್ಲ ಪ್ರಗತಿಪರ ಸಂಘಟನೆ ಏನಿವತ್ತು ಮುತ್ತಿಗೆ ಹಾಕಿದ್ದು ಅದನ್ನು ಇವತ್ತೇ ನಬಾರ್ಡನ್ನ ನಿಲ್ಲಿಸಿ ಅಂತ ರಾಜ್ಯ ರೈತ ಸಂಘ ಹಸಿರು ಸೇನೆ CG ರವೀಶ್ ಕುಮಾರ್ ತಾಲೂಕು ಅಧ್ಯಕ್ಷರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರುಗಳಾದ ಪ್ರಕಾಶ್, ಮಂಜುನಾಥ್, ರವಿ, ತೇಜಸ್, ಚನ್ನೇಗೌಡ ಇನ್ನು ಮುಂತಾದವರು ಹಾಜರಿದ್ದರು.